ಪ್ರವಾಸ ಮಾಡ್ತಾ ಇದ್ದೆ. ನಾನು ಯಾವಾಗ ಈ ಸಭೆ ಒಳಗೆ ನಾನು ಬಂದೆ, ಒಂದು ವ್ಯಕ್ತಿ ಸುವಾರ್ತೆ ಮುಖಾಂತರ ನಾನು ಬಂದಾಗ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ದೇವ್ರು ನನ್ನ ಜೊತೆಗೆ ಮಾತಾಡುತ್ತಾನೇ ಬಂದನು. ಯಾಕಂದರೆ ಪ್ರತಿಯೊಂದು ಕ್ಷಣದಲ್ಲಿ ದೇವರು ತನ್ನ ಒಂದು ಮಕ್ಕಳಿಗೆ ಮಾತ್ರನೇ ಮಾತಾಡುವನು. ಯಾಕಂದರೆ ದೇವ್ರು ಯಾರನ್ನ ಆರಿಸ್ಕೊಂಡಿರ್ತಾನೋ, ಯಾರನ್ನ ಆಶೀರ್ವಾದ ಮಾಡ್ಬೇಕಂದಿರ್ತಾನೋ ಅವರಿಗೆ ಮಾತ್ರ ಮಾತಾಡ್ತಾನೆ ದೇವ್ರು ನಮಗೆ ರಕ್ಷಣೆ ಕೊಟ್ಟಂದು ಮಾತ್ರದಿಂದಲೇ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ಯಾವುದನ್ನು ಬಿಡಬೇಕೋ ಯಾವುದನ್ನು ಹಿಡಿಬೇಕು ಅನ್ನೋದು ದೇವರು ಮೊಟ್ಟ ಮೊದಲು ನಮಗೆ ಕಲಿಸ್ತಾ ಬಂದನು. ಯಾವ ವ್ಯಕ್ತಿಯನ್ನು ನಾವು ಮಾತಾಡಬೇಕು, ಯಾವ ವ್ಯಕ್ತಿ ಸಂಗಟ ನಾವು ಸಹವಾಸ ಮಾಡಬೇಕು, ಯಾವ ವ್ಯಕ್ತಿ ಸಂಗಟ ಯಾವ ವಿಷಯಗಳಿಂದ ನಾನು ಮಾತಾಡಬೇಕು ಎಂಬುದಾಗಿ ದೇವ್ರನ್ನ ಖಚಿತವಾಗಿ ಮಾತಾಡುತ್ತಾ ಬಂದನು. ಯಾಕಂದ್ರೆ ದೇವ್ರ ಸಂಗಡ ನಾನು ರಕ್ಷಣೆ ಒಂದು ದಿನದಿಂದಲೂ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾನು ಅನೇಕ ಸಾರಿ ನನಗೆ ಅಂತ ಇದ್ರು, ಈಕಿ ಬೈಬಲ್ ಭಾಳ ಜಾಸ್ತಿ ಓದ್ತಾಳ, ಈಕಿ ಭಾಳ ಬೈಬಲ್ ಓದ್ತಾಳ, ಪ್ರೇಯರ್ ಮಾಡ್ತಾಳೆ, ಈಕಿ ಹುಚ್ಚಾತಾಳ ಅಂತ ಇದ್ರು. ನಾನು ಆದ್ರೂ ಕೂಡ ನನಗೆ ಮನಸ್ಸಿಗೆ ಹತ್ತಾ ಇರಲಿಲ್ಲ. ಯಾಕಂದ್ರೆ ದೇವ್ರ ಹುಚ್ಚು ಭಾಳ ಇತ್ತು. ದೈವದಾಸ ಒಂದೊಂದು ದಿನ ಹೇಳ್ತಾರೆ ನಮ್ಗೆ, ಸಂಡೇ ದಿನ ಎಲ್ಲ ಹುಚ್ಚಕ್ಕಿಂತ ದೇವ್ರ ಹುಚ್ಚು ಬಕ್ಕಳು ಇರ್ಬೇಕಂತ ಮನುಷ್ಯರ ಬಲ್ಲಿ. ನಾನು ಯಾವಾಗಲೂ ದೇವ್ರ ಸಂಗಟ ಸಹವಾಸ ಮಾಡಿದಾಗ ನಮ್ಮ ಮನೆಯವ್ರು ಕೆಲ್ಸಿಗೆ ಹೋದಂಥ ಸಂದರ್ಭದಾಗ ಅವ್ರಿಗೆ ಏನಾದರೂ ಮಾಡಿ ಕಟ್ಟಿ ನಾನು ಪ್ರತಿ ಕ್ಷಣ ನಾನು ಏಕಾಂತಿ ಆದಾಗ ಒಂದು ಕಿಟಕಿಯನ್ನು ತೆರೆದು ದೇವರ ವಿಷಯದಲ್ಲಿ ಹೆಚ್ಚಳ ಪಡ್ತಾ ಇದ್ದೇನು. ಯಾರ ವಿಷಯದಲ್ಲಿ ಹೆಚ್ಚಳ ಪಡ್ತಾ ಇದ್ದಿಲ್ಲ, ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದಿಲ್ಲ. ನಂಗೆ ದೇವರು ನಾನು ನನ್ನ ಒಂದು ಸಹವಾಸ ಅಷ್ಟೇ ಇತ್ತು ನನ್ನ ಸಂಗಟ. ಆದರೆ ನಂಗೆ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ದೇವರು ಮಾತಾಡುವಂಥ ಸಂದರ್ಭದಲ್ಲಿ ದೇವರು ಮಾತಾಡುವಂಥ ಪ್ರತಿಯೊಂದು ಮಾತು ನನಗೆ ಅಲಗ್ ನಟ್ಟಂಗೆ ಆಗ್ತಾ ಇತ್ತು. ಯಾಕಂದ್ರೆ ನಾನು ಯಾವ ರೀತಿ ಜೀವಿಸಬೇಕು, ನಾನು ದೇವರಲ್ಲಿ ಬಂದಿದ್ದೀನಿ, ದೇವ್ರ ದೇಹದಲ್ಲಿ ನಾನಿದ್ದೀನಿ, ಮತ್ತು ದೇವ್ರ ದೇಹನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎಂಬುದಾಗಿ ದೇವ್ರು ನನಗೆ ರಕ್ಷಣೆ ಕೊಟ್ಟದ ಮೇಲೆ ನನಗೆ ನನ್ನ ಯಜಮಾನನಿಗೆ ಅಬ್ರಾಮ್ ಸಾರ ಎಂದು ನಾಮಕರಣ ಮಾಡ್ತಾರೆ ದೇವರು. ಅಬ್ರಾಮ್ ಸಾರ ನಾಮಕರಣ ಮಾಡಿದ ಯೋಗ್ಯತೆ ಕೂಡ ನನ್ನಲ್ಲಿಲ್ಲ ಸ್ವಾಮಿ. ಆದರೆ ಈ ಹೆಸರು ನಮಗೆ ಯಾಕೆ ಕೊಟ್ಟಿಯಪ್ಪ ಅಂತ ನಾ ದೇವ್ರ ಬಲ್ಲಿ ಭಾಳ ಅಳ್ತಾ ಇದ್ದೆ. ದೇವ್ರ ಬಲ್ಲಿ ಅವರು ಭಾಳ ನಿಯತ್ತಾಗಿ ದೇವ್ರ ಒಂದು ವಿಶ್ವಾಸದಿಂದ ಒಂದು ಜೀವಿಸ್ತಾ ಇದ್ರು. ಆ ಜೀವಿತ ನಮ್ಮಲ್ಲಿ ಇಲ್ಲಪ್ಪ, ಇದು ಯಾಕೆ ಕೊಟ್ಟಿ ಅಂತ ನಾನು ಬಾಧೆ ಪಟ್ಟೆ. ಆದರೂ ಕೂಡ ಕೆಲವೊಂದು ದಿನಗಳಿಂದ ದೇವ್ರು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಒಂದು ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಯಾಕಂದ್ರೆ ಸೇವೆ ವಿಷಯದಲ್ಲಿ ಅನೇಕ ಸಾರಿ ನಾವು ಬಿದ್ದು ಹೋದರೂ ಕೂಡ ತನ್ನ ಒಂದು ಹಸ್ತದಿಂದ, ಯೆಹೋವನ ಹಸ್ತದಿಂದ ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ದುಃಖಿಸುವಂತ ಸಂದರ್ಭದಲ್ಲಿ ನಾನು ನನ್ನ ಯಜಮಾನನು ಒಂದು ಮಂತು ಸಂಪೂರ್ಣ ರೀತಿಯಲ್ಲಿ ನಾವು ಬಾಧೆ ಪಟ್ಟೇವೆ. ಸ್ವಾಮಿ, ನಾವು ಆತುರ ಪಟ್ಟೇವೇನೋ, ಸ್ವಾಮಿ ನಾವು ದುಃಖ ಪಟ್ಟೇವೇನೋ, ನಾವು ಆತುರದಿಂದ ನಿನ್ನ ಒಂದು ಸನ್ನಿಧಿಲಿ ನಾವು ಒಡಂಬಡಿಕೆ ಮಾಡ್ಕೊಂಡೇವೇನಂತ ದೇವ್ರ ಬಲ್ಲಿ ನಾನು ಭಾಳ ಆತುರ ಪಟ್ಟು ನಾನು ಏನೋ ಸೇವೆ ಮಾಡ್ಬೇಕಂತ ಹೇಳಿ, ದೇವ್ರೆ ನೀನು ಕರೆದ್ರೆ ಮಾತ್ರ ನಾನು ಸೇವೆ ಮಾಡಬೇಕು ಅಂತ ಹೇಳಿ ಅಬ್ರಾಮ್ ಮಕ್ಕಳು ದುಃಖ ಪಡ್ತಾ ಇದ್ರು. ಉಣ್ತಾ ಇಲ್ಲ, ನೀರು ಸಮೇತ ಕುಡಿತಾ ಇದ್ದಿಲ್ಲ, ಅಷ್ಟು ದುಃಖ ಪಡ್ತಾ ಇದ್ರು. ಆದರೆ ದೇವರಲ್ಲಿ ನಾವು ಆ ದುಃಖವನ್ನು ತೆಗೆದುಕೊಂಡು ದೇವರಲ್ಲಿ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ದೇವರ ಪಾದವನ್ನೇ ಹಿಡಿದೇವೆ ಹೊರತು ನಮಗೆ ದೇವರು ಮನುಷ್ಯರ ಮುಖಾಂತರ ನಾವು ಯಾವ ಬಲವನ್ನು ಹೊಂದಲಿಲ್ಲ. ಯಾಕಂದ್ರೆ ದೇವರು ನಮಗೆ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ಮಾತಾಡ್ತಾ ಬಂದನು. ಯೆಹೋವನ ಹಸ್ತ ನಿನ್ನ ಮೇಲೆ ಇರುವಾಗ ಭಯವೇಕೆ ಎಂಬುದಾಗಿ ದೇವರು ನನ್ನ ಜೊತೆಗೆ ಮಾತಾಡ್ತನು. ನಿಜವಾಗ್ಲೂ ಅಲ್ಲ, ನಾನು ಮನುಷ್ಯರಿಂದ ಯಾಕೆ ಒಂಥರ ನಿರಾಸೆ ಆಗಬೇಕು, ದೇವರಿಂದ ಬಲವನ್ನು ತಂದುಕೊಳ್ಬೇಕು ಎಂಬುದಾಗಿ ದೇವರಲ್ಲಿ ನಾನು ಅನೇಕ ಸರ ನಾನು ನನ್ನ ಯಜಮಾನ ನನ್ನ ಎರಡು ದೇವರು ಕೊಟ್ಟಂಥ ಮಕ್ಕಳನ್ನು ಕೂಡ ನಾವು ಬಂದು ಒಂದು ಫ್ಯಾಮಿಲಿಯಾಗಿ ಸಂಪೂರ್ಣ ರೀತಿಯಲ್ಲಿ ದೇವರ ವಾಕ್ಯದ ಮೇಲೆ ಆಧಾರಗೊಂಡು ನಾವು ಯಾವಾಗ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆವು ಅವಾಗ ನಾವು ಬಿದ್ದಂಥ ಸ್ಥಳದಲ್ಲೇ ದೇವರು ಉನ್ನತಿಗೆ ತರುವುದಕ್ಕೆ ಪ್ರಾರಂಭ ಮಾಡಿದನು. ಯಾವ ರೀತಿ ಅಂದರೆ ಅಬ್ರಾಹ್ಮನಿಗೆ ದೇವ್ರ ದಾಸನ ಮುಖಾಂತರ, ದೈವ ತಂದೆ ಮುಖಾಂತರ ದೇವರು ಮಾತಾಡುತ್ತಾ ಬಂದನು. ನಾವು ಯಾವ ವಿಷಯದಲ್ಲಿ ಬಾಧೆ ಪಡ್ತಾ ಇದ್ದೀವೋ, ನಾವು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೇವೆ, ನಿರಾಸೆ ಆಗಿದ್ದೇವೆ, ಆ ವಿಷಯದಲ್ಲಿ ದೈವ ತಂದೆ ಹತ್ತಿರ ದೇವ್ರು ನಾವು ಸಬ್ಬತ್ತು ದಿನ ದೇವರ ಸನ್ನಿಧಿಗೆ ನಾವು ಬಾಧೆ ಪಡುತ್ತಾ ಬಂದಾಗ ಪ್ರತಿ ಕ್ಷಣ ದೇವ್ರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದನು. ಯಾಕಂದ್ರೆ ದೇವರು ಮಾತಾಡುವಂತ ದೇವರು ಮೌನವಾಗಿರುವಂತ ದೇವರಲ್ಲ. ಅವಾಗಿನಿಂದ ದೇವ್ರ ಬಳಿ ನಾವು ಒಂದು ಒಡಂಬಡಿಕೆ ಮಾಡ್ಕೊಂಡೇವು, ನಾವು ಪ್ರಾಣ ಇರುವವರೆಗೂ ನಿನ್ನ ಸೇವೆಯನ್ನೇ ಮಾಡ್ತೀವಿ ಹೊರತು ನಿನ್ನ ಸೇವೆಯನ್ನು ಬಿಟ್ಟರೆ ನಮಗೆ ಅಗಿಲಿಸುವುದು ಯಾವುದೂ ಇಲ್ಲ ಅಂತ ಹೇಳಿ ನಾವು ಯಾವಾಗ ಒಡಂಬಡಿಕೆ ಮಾಡ್ಕೊಂಡಿವಿ, ದೇವ್ರು ನಮಗೆ ಇಬ್ಬರಿಗೆ ನಿಂದಿರ್ಲಾರ್ದಂಗೆ ಮನ್ಯಾಗ ಮೊದಲು ಹೋಗೋ ದಾಸನ ಹತ್ತಿರ ನೀವು ಒಡಂಬಡಿಕೆ ಮಾಡ್ಕೋರಿ ಎಂಬುದಾಗಿ ದೇವ್ರು ನಮಗೆ ಒತ್ತಾಯ ಪಡಿಸಿದಾಗ ನಾವಿಬ್ಬರು ಬಂದು ದೇವ್ರ ಹತ್ತಿರ ಒಂದು ಕ್ಷಮಾಪಣೆ ಕೇಳ್ಕೊಂಡು ದಾಸರ ಹತ್ತಿರ ನಾವು ಒಪ್ಪಗೊಂಡಾಗ ದೇವ್ರ ಕೆಲಸವನ್ನು ಇಲ್ಲಿವರೆಗೂ ನಾವು ಯಾವ ಸ್ಥಳದಲ್ಲಿ ಬಿದ್ದಿದ್ದೀವೋ, ಯಾವ ಸ್ಥಳದಲ್ಲಿ ನಾವು ನಿರಾಸೆ ಹೊಂದಿದ ಅದೇ ಸ್ಥಳದಲ್ಲಿ ಯೆಹೋವ ದೇವರು ನಮ್ಮನ್ನು ಎತ್ತಿದ್ದಾನೆ. ದೇವರಿಗೆ ಎಷ್ಟು ಹೇಳಿದ್ರು ನಾವು ಕಡಿಮೆ. ಯಾಕಂದ್ರೆ ಯೆಶಾಯ 40 ಮತ್ತು 31ನೇ ಅಧ್ಯಾಯ ವಚನದಲ್ಲಿ ದೇವ್ರು ನಮಗೆ ನೇರವಾಗಿ ಮಾತಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕರ್ತನ ದೇವರು ನಮ್ಮ ಹತ್ತಿರನೇ ಇರುವಂತ ದೇವರು. ಎಲ್ಲಾ ವೇಳೆಯಲ್ಲಿ ಎಲ್ಲಾ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮ ಜೊತೆಗೆ ಮಾತಾಡುತ್ತಾ ಬಂದನು. ಮತ್ತೆ ಯೆಶಾಯ 45:11 ಕೂಡ ನಮ್ಮ ಜೊತೆಗೆ ದೇವ್ರು ಮಾತಾಡುತ್ತಾ ಬಂದನು. ಎಲ್ಲಾ ವಿಷಯದಲ್ಲಿ ದೇವರು ಮಾತಾಡುತ್ತಾ ಬಂದನು. ಆದ್ರೆ